ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಬಹುಮಾನ್ಯರಾದ ಉಸ್ತಾದರೇ ಹಾಗೂ ನನ್ನ ನೆಚ್ಚಿನ ಮುತ್ತಾಲಿಮ್ ಸ್ನೇಹಿತರೇ ಹಾಗೂ ತೀರ್ಪುಗಾರರೇ, ನಾವೆಲ್ಲರೂ ಈಗ ಇಸ್ತಿಫಾದ ಈ ಸುಂದರವಾದ ವೇದಿಕೆಯಲ್ಲಿ ಇದ್ದೇವೆ. ನನಗೆ ಸಿಕ್ಕಿರೋ ವಿಷಯವೆಂದರೆ ಮಕ್ಕಳ ಭವಿಷ್ಯವನ್ನು ಹೋಗಲೆಯುತ್ತಿರುವ ಸ್ಮಾರ್ಟ್ಫೋನ್. ನಾವೆಲ್ಲರೂ ದಿನಸಿ ಜೀವನದಲ್ಲಿ ಸ್ಮಾರ್ಟ್ಫೋನ್ಗಳನ್ನು ಬಳಸುತ್ತಿದ್ದೇವೆ. ಇದು ನಮಗೆ ಸುಲಭವಾಗಿ ಮಾಡಿದ್ದು ಜಗತ್ತಿನ ಯಾವುದೇ ಕೋಣೆಯಿಂದ ಕೂಡಲೇ ಸಂಪರ್ಕ ಸಾಧಿಸಲು ಇದು ನಮಗೆ ಸಹಾಯ ಮಾಡುತ್ತದೆ. ಸಹಾಯ ಮಾಡುತ್ತದೆ. ಈ ಸಾಧನ ಮಕ್ಕಳ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತದೆ ಹಾಗೂ ಮಕ್ಕಳ ಭವಿಷ್ಯವನ್ನು ಒತ್ತೆಯುತ್ತಿದೆ. ಈ ದಿನಗಳಲ್ಲಿ ಸಾಕಷ್ಟು ಮಕ್ಕಳು ಸ್ಮಾರ್ಟ್ಫೋನ್ಗಳಲ್ಲಿ ಏನೇನು ಮಾಡ್ತಿದ್ದಾರೆ ಎಂಬುದರ ಬಗ್ಗೆ ಚಿಂತನೆಗಳಿಗಾಗಿದ್ದಾರೆ. ಅವರು ಗೇಮ್ಗಳಲ್ಲಿ ಆಡುವುದರಿಂದ, ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ಕಳೆಯುವುದರಿಂದ ಇದವರ ಕಲಿಕೆಯನ್ನು ಅಡ್ಡಿಪಡಿಸುತ್ತಿದೆ. ಹೆಚ್ಚಾಗಿ ಸ್ಮಾರ್ಟ್ಫೋನ್ ಬಳಕೆ ಮಕ್ಕಳ ದೈಹಿಕ ಚಟುವಟಿಕೆಗಳನ್ನು ಕುಂದಿಸುತ್ತದೆ ಹಾಗೂ ಅವರು ಗೇಮ್ಗಳಲ್ಲಿ ನಿರುದ್ಯೋಗ ವ್ಯವಹರಿಸುವುದರಿಂದ ಇದವರ ಶಾರೀರಿಕ ಆರೋಗ್ಯವು ಹಾನಿಗೊಳಗಾಗುತ್ತದೆ. ಮತ್ತು ಸೋಷಿಯಲ್ ಮೀಡಿಯಾದ ತಳಹದಿಯಲ್ಲಿ ಮಕ್ಕಳು ಅನೇಕ ಪ್ರಸ್ತಾವನೆಗಳನ್ನು ಅನುಕೂಲತೆಗಳನ್ನು ನೋಡುತ್ತಿದ್ದಾರೆ. ಅದು ಅವರ ಮಾನಸಿಕತೆಯನ್ನು ಬದಲಾಯಿಸುತ್ತದೆ ಹಾಗೂ ಇದು ಅವರ ಆತ್ಮಸಂಯಮವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈಗಿನ ಗಡಿಬಿಡಿಯ ಸೆಟ್ಗಳಲ್ಲಿ ಹಾಗೂ ಅನೇಕ ವಿದ್ಯುತ್ ಸಂವಹನಗಳ ಮಧ್ಯೆ ಮಕ್ಕಳಿಗೆ ಸಾಮಾಜಿಕ ನೈತಿಕತೆ ಬದ್ಧತೆಯನ್ನು ಕಲಿಸುವುದೇನೂ ಆಗುವುದಿಲ್ಲ. ಇನ್ನು ಮುಂದೆ ಆದರೂ ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯಲು ಎಂದು ಚಿಂತನೆಗಳಿಗಾಗಬೇಕು. ಇನ್ನು ಮುಂದೆ ನಾವು ಸ್ಮಾರ್ಟ್ಫೋನ್ ನಿಯಂತ್ರಿಸಲು ಕ್ರಮಗಳನ್ನು ಕೈಗೊಳಿಸಬೇಕು ಹಾಗೂ ಇನ್ನು ಮುಂದಿನ ಮಕ್ಕಳ ಬೆಳವಣಿಗೆಯನ್ನು ಹೊರಾಂಗಣ ಚಟುವಟಿಕೆಗಳನ್ನು ತಲುಪಿಸಲು ಹಾಗೂ ಸ್ಮಾರ್ಟ್ಫೋನಿಂದ ದೂರವಾಗಲು ಕುಟುಂಬಗಳಲ್ಲಿ ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲೂ ಕ್ರಮಗಳನ್ನು ಕೈಗೊಳಿಸಬೇಕು. ಇತ್ತೀಚೆಗೆ ನಾವು ಕೇಳಿ ಬರುತ್ತಿದ್ದೇವೆ, ಮಕ್ಕಳು ಹೆಚ್ಚಾಗಿ ಸ್ಮಾರ್ಟ್ಫೋನ್ಗಳನ್ನು ಚಾರ್ಜಿಗೆ ಇಟ್ಟು ಗೇಮ್ಗಳನ್ನು ಆಡಿ ಎಷ್ಟೋ ಮಂದಿ ಮರಣ ಹೊಂದಿದ್ದಾರೆ. ಈ ದುರಂತದಿಂದ ಅಲ್ಲಾಹು ನಮ್ಮನ್ನು ಕಾಪಾಡಲಿ ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣ ನಿಲ್ಲಿಸುತ್ತೇನೆ. ಆಖಿರುದಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು.